ಸ್ನೇಹಿತರೆ, ಇದು ಆಲದ ಮರ. ಈ ಆಲದ ಮರ ಸುಮಾರು ಕಡೆ ಎಲ್ಲರೂ ನೋಡೇ ಇರ್ತೀರ. ಆದ್ರೆ ಇದರಲ್ಲಿ ಹಣ್ಣು ಬಿಡುತ್ತೆ. ಇದು ಹಣ್ಣು ಯಾವ ಜಾತಿಗೆ ಸೇರಿದೆ ಅಂದ್ರೆ ಹತ್ತಿ ಹಣ್ಣಿನ ಜಾತಿಗೆ ಸೇರಿದೆ. ಹತ್ತಿ ಹಣ್ಣು ಹೇಗಿರುತ್ತೆ ಅಂತ ನೋಡಿರ್ತೀರ ಅಲ್ವಾ? ಅದೇ ಜಾತಿಗೆ ಈ ಆಲದ ಹಣ್ಣು ಸೇರಿರುತ್ತೆ. ಆಲದ ಹಣ್ಣು ಹೇಗಿರುತ್ತೆ ಅಂದ್ರೆ ನೋಡಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ. ಹತ್ತಿ ಹಣ್ಣು ಹೇಗಿರುತ್ತೋ ಅದೇ ಜಾತಿಲಿ ಇರುತ್ತೆ, ಆದ್ರೆ ನೋಡಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ. ಈ ಹಣ್ಣನ್ನ ಯಾರು ತಿನ್ನಬಾರ್ದು ಅನ್ಕೊಂಡಿರ್ತಾರೆ, ಆದ್ರೆ ಇದನ್ನೂ ತಿನ್ಬಹುದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಈ ಹಣ್ಣು ಯಾವ್ದ್ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಹಣ್ಣು ಡಯೇರಿಯಾ ಕಾಯಿಲೆ ಮತ್ತೆ ಹಲ್ಲು ಹುಳ್ಕಲ್ ಇರುತ್ತಲ್ಲ, ಎಲ್ರಿಗೂ ಸಾಮಾನ್ಯ ಹುಳ್ಕಲ್ ಆಗ್ತಾ ಇರುತ್ತೆ. ಆ ಹುಳ್ಕಲ್ಲಿನ ಪ್ರಾಬ್ಲಮ್ಮು ಮತ್ತೆ ವೆಜೈನಲ್ ಇನ್ಫೆಕ್ಷನ್ ಮತ್ತೆ ಡಯಾಬಿಟಿಸ್ಗೆ ತುಂಬಾ ಉಪಯುಕ್ತವಾದ ಹಣ್ಣು. ಆದ್ರೆ ಯಾರು ಈ ಹಣ್ಣನ್ನ ತಿನ್ನೋದಿಲ್ಲ, ತಿನ್ನಬಾರ್ದು ಅನ್ಕೊಂಡಿರ್ತಾರೆ. ಇದರಲ್ಲಿ ತಿಂದ್ರೆ ಇದು ಸ್ವಲ್ಪ ಹಿಂಗೆ ಓಪನ್ ಮಾಡ್ಕೊಂಡು ಈ ಹಣ್ಣನ್ನು ನೋಡಿ, ಇದರಲ್ಲಿ ಬೀಜಗಳಿರುತ್ತೆ, ಇದರಲ್ಲಿ ಹುಳಗಳಿರುತ್ತೆ. ಇದನ್ನ ನಾವು ತೊಳೆದು ಬಿಟ್ಟು ಕ್ಲೀನ್ ಮಾಡ್ಕೊಂಡು ತಿಂದ್ರೆ ಹಣ್ಣು ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ತಿಂದು ನೋಡಿದೀವಿ, ನೋಡಿ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಹಣ್ಣು. ಇದು ತುಂಬಾ ಔಷಧಿ ಗುಣಗಳಿರೋದ್ರಿಂದ ಈ ಹಣ್ಣನ್ನು ತಿಂದ್ರೆ ಏನು ತೊಂದರೆ ಇಲ್ಲ. ಸಾಮಾನ್ಯವಾಗಿ ಜನರು ಈ ಹಣ್ಣನ್ನು ತಿನ್ನಬಾರ್ದು ಅಂತ ಯಾರು ಯೂಸ್ ಮಾಡಲ್ಲ. ಈ ಆಲದ ಮರ ಸುಮ್ಮನೆ ಬೆಳ್ಕೊಂಡಿರುತ್ತೆ ಅನ್ಕೊಂಡಿರ್ತಾರೆ. ಈ ಹಣ್ಣಲ್ಲೂ ವಿಶೇಷವಾದ ಗುಣಗಳಿದೆ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡು ಆ ವಿಡಿಯೋನ ನಿಮ್ಗೆ ತಿಳಿಸ್ಬೇಕು ಅಂತ ಹಾಕ್ತಾ ಇದ್ದೀನಿ. ಇದು ನಿಮ್ಗೆ ಯೂಸ್ ಆಗೋದಾದ್ರೆ ಉಪಯೋಗಿಸ್ಕೊಳ್ಳಿ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.